ಕೇರಳಂನ ವಯನಾಡಿನಲ್ಲಿ ಮತ್ತೆ ಭೂಕುಸಿತ ಉಂಟಾಗಿದೆ. 5 ಕಾರ್ಮಿಕರನ್ನ ಈಗಾಗಲೇ ರಕ್ಷಣೆಯನ್ನ ಮಾಡಲಾಗಿದೆ. 2 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಕೇರಳಂನ ವಯನಾಡಿನಲ್ಲಿ ಮತ್ತೆ ಭೂಮಿ ಕುಸಿತ ಉಂಟಾಗಿದೆ. 5 ಕಾರ್ಮಿಕರ ರಕ್ಷಣೆಯನ್ನ ಮಾಡಲಾಗಿದೆ. 2 ಕಾರ್ಮಿಕರು ಈಗಾಗಲೇ ಸಾವನ್ನಪ್ಪಿದ್ದಾರೆ. ಸುರಂಗ ಮಾರ್ಗ ಕೊರೆಯುವ ವೇಳೆ ಈ ಭೂಮಿ ಕುಸಿದಿದೆ. ಕೇರಳಂನ ವಯನಾಡಿನ ಕಲ್ಲಾಡಿಯಲ್ಲಿ ನಡೆದಿರುವಂತಹ ದುರಂತ ಇದು. ಮಳೆ ಹಿನ್ನೆಲೆ ಸುರಂಗ ಕೊರೆಯುವ ವೇಳೆ ಈ ಭೂ ಕುಸಿತ ಉಂಟಾಗಿದೆ. ಮಣ್ಣಿನಡಿ ಬಸ್ ಸಿಲುಕಿದೆ. 15 ಜನರು ಸಿಲುಕಿರುವಂತಹ ಶಂಕೆ ಈಗಾಗಲೇ ವ್ಯಕ್ತವಾಗಿದೆ. ಸ್ಥಳಕ್ಕೆ ಈಗಾಗಲೇ ಎನ್ಡಿಆರ್ಎಫ್ ಸಿಬ್ಬಂದಿಗಳು ಆಗಮಿಸಿ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಅಲ್ಲಿ ಸುರಂಗ ಮಾರ್ಗದ ಕಾಮಗಾರಿ ನಡೀತಾ ಇತ್ತು. ಅಂತಹ ಸಂದರ್ಭದಲ್ಲಿ ಈ ರೀತಿಯ ದುರ್ಘಟನೆ ಸಂಭವಿಸಿದೆ. ಅದರಲ್ಲೂ ಪ್ರಮುಖವಾಗಿ ಅಲ್ಲಿ ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದ ಆ ಭೂಮಿ ಕುಸಿತವಾಗಿದೆ. ನೋಡ್ತಾ ಇದ್ದಂತೆ ಯಾವ ರೀತಿ ಭೂಮಿ ಕುಸಿಯುತ್ತೆ ಅನ್ನೋದನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ಅದರಲ್ಲಿ ಹಲವಾರು ಮಂದಿ ಸಿಲುಕಿಕೊಂಡಿರುವಂತಹ ಶಂಕೆ ಈಗಾಗಲೇ ವ್ಯಕ್ತವಾಗಿದೆ. ಸ್ಥಳಕ್ಕೆ ಈಗಾಗಲೇ ಎನ್ಡಿಆರ್ಎಫ್ ಸಿಬ್ಬಂದಿಗಳು ಕೂಡ ಆಗಮಿಸಿ ಜನರನ್ನ ರಕ್ಷಣೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಭೂಕುಸಿತ ಹಿನ್ನೆಲೆ ತುರ್ತು ಸಭೆಯನ್ನ ಕರೆದಿದ್ದಾರೆ ಕೇರಳ ಸಿಎಂ ವಿ.ಡಿ. ಸತೀಶನ್. ತಕ್ಷಣ ವಯನಾಡಿಗೆ ತೆರಳುವಂತೆ 2 ಸಚಿವರಿಗೆ ಸೂಚನೆಯನ್ನ ನೀಡಲಾಗಿದೆ. ತಕ್ಷಣವೇ ಹೊರಡಬೇಕು ಅಂತ ಹೇಳಿದ್ದಾರೆ. 2 ಕಾರ್ಮಿಕರು ಈಗಾಗಲೇ ಮೃತಪಟ್ಟಿದ್ದು, ಹಲವರು ಅದರಲ್ಲಿ ಸಿಲುಕಿಕೊಂಡಿರುವಂತಹ ಶಂಕೆ ಈಗಾಗಲೇ ವ್ಯಕ್ತವಾಗ್ತಾ ಇದೆ. ವಿ.ಡಿ. ಸತೀಶನ್ ಅವರು ಈಗಾಗಲೇ ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಅಲ್ಲಿನ ಸಿಬ್ಬಂದಿಗಳೇನಿದ್ದಾರೆ ಅವರಿಗೆ ಕರೆ ಮಾಡಿ ಕೆಲವೊಂದಷ್ಟು ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ. ಹೇಗಾಯಿತು ಘಟನೆ, ಎಷ್ಟು ಜನ ಕಾರ್ಮಿಕರು ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು, ಎಷ್ಟು ದಿನದಿಂದ ಈ ಕಾಮಗಾರಿ ಕೆಲಸವನ್ನ ಮಾಡ್ತಾ ಇದ್ರು ಅಂತ ಹೇಳಿ ಎಲ್ಲ ಆಯಾಮಗಳಲ್ಲೂ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. അങ്ങോട്ടുള്ളവരൊക്കെ ശ്രദ്ധിച്ചോ, ഈ മീനാക്ഷിനെ അവിടെ നല്ല പൊട്ടി മൊത്തത്തിൽ വന്നിക്കണേ. ആൾക്കാരെ അവിടെ വണ്ടി